ಇತ್ತೀಚೆಗೆ ನಾನು ಒಂದು ಲೇಖನವನ್ನು ಓದಿದೆ. ಆ ಲೇಖನದಲ್ಲಿ ಮಾಲಿನ್ಯವನ್ನು ಹೇಗೆ ತಡೆಯಬಹುದು ಎಂಬುದನ್ನು ವಿವರಿಸಲಾಗಿತ್ತು. ಅದರಲ್ಲಿ ಒಮ್ಮೆ ನಿಮ್ಮ ಅಡುಗೆ ಮನೆಗೆ ಹೋಗಿ ಪ್ಯಾಕ್ ಆಗಿರುವ ವಸ್ತುಗಳನ್ನು ಗಮನಿಸಿರಿ. ಅಕ್ಕಿ, ಎಲ್ಲ ರೀತಿಯ ಬೇಳೆಗಳು, ಬಿಸ್ಕತ್ತು, ಚಾಕ್ಲೇಟ್, ಬ್ರೆಡ್, ಜಾಮ್ ಇತ್ಯಾದಿಯನ್ನು ಗಮನಿಸಿ. ಅವುಗಳನ್ನು ಯಾವುದರಿಂದ ಪ್ಯಾಕ್ ಮಾಡಿದರೆಂದು ಗಮನಿಸಿ. ಪೇಪರ್, ಕಾಟನ್ ಬಾಕ್ಸ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಕ್ಸ್ಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ ಕಾರಣ ಇವುಗಳಿಂದ ಪ್ಯಾಕ್ ಆಗಿರುವ ವಸ್ತುಗಳನ್ನು ಖರೀದಿಸುವುದನ್ನು ನಿರಾಕರಿಸಬೇಕು. ಮಾಲಿನ್ಯರಹಿತ ವಸ್ತುಗಳಿಂದ ಪ್ಯಾಕ್ ಮಾಡಿದಂತಹ ವಸ್ತುಗಳನ್ನು ಮಾತ್ರವೇ ಖರೀದಿಸಬೇಕೆಂದು ನಿರ್ಧರಿಸಿ ಎಂದು ಹೇಳಲಾಗಿತ್ತು. ಇದನ್ನು ಓದಿದಾಗ ಈ ಕಲ್ಪನೆಯು ನನಗೆ ಬಹಳ ಒಳ್ಳೆಯದೆನಿಸಿತು. ಆದರೆ ಇದನ್ನು ನಮ್ಮ ಅನುದಿನದ ಆತ್ಮಿಕ ಜೀವನದಲ್ಲಿ ಬಳಸಿಕೊಂಡ್ರೆ ಇದು ಇನ್ನೂ ಉತ್ತಮವಾಗ್ತದೆ ಎಂದು ನನಗೆ ಅನಿಸಿತು. ನಮ್ಮ ಆತ್ಮಿಕ ಜೀವಿತವನ್ನು ಮಾಲಿನ್ಯ ಮಾಡುವ ಪ್ರತಿಯೊಂದನ್ನು ನಾವು ನಿರಾಕರಿಸಲು ನಿರ್ಧರಿಸಬೇಕು. ಅಂದರೆ ಮಾಲಿನ್ಯರಹಿತ ಕಾರ್ಯವನ್ನು ಮಾತ್ರವೇ ನಾವು ಆರಿಸಿಕೊಳ್ಳಬೇಕು. ಅಹಂಕಾರ, ಸುಳ್ಳು, ಕೋಪ, ಅಸೂಯೆ, ಲೌಕಿಕ ಆಶೆ ಇತ್ಯಾದಿ ಸ್ವಭಾವಗಳಿಂದ ಆವರಿಸಲ್ಪಟ್ಟ ಜನರಿಂದ ದೂರವಿರಬೇಕು. ಇದನ್ನು ಹೊಂದಿದಂಥ ಜನರನ್ನು ನಾವು ಗುರುತಿಸಲು ಬುದ್ಧಿವಂತರಾಗಬೇಕು. ಪ್ರೀತಿ, ಸತ್ಯ, ಪ್ರಾಮಾಣಿಕತೆ ಇತ್ಯಾದಿ ದೇವರಿಗೆ ಪ್ರಿಯವಾಗಿರುವ ಸ್ವಭಾವವನ್ನು ಹೊಂದಿರುವ ಜನರನ್ನು ಆರಿಸಿಕೊಳ್ಳಬೇಕು. ದೇವರು ನಮ್ಮ ಮುಂದೆ ಒಳ್ಳೆಯದನ್ನು ಹಾಗೂ ಕೆಟ್ಟದ್ದನ್ನು ಇಟ್ಟಿರುತ್ತಾನೆ. ನಾವು ಬುದ್ಧಿವಂತರಾಗಿ ಒಳ್ಳೆಯದನ್ನು ಆರಿಸಿಕೊಳ್ಳಬೇಕು.